ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನು ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮತ್ತೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು. ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಹಿಂಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು. ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಈಗ 1 ವರ್ಷದ ಮುಂಚೆ ಬಂದಿದ್ರು. ಪಿಡಿಒದಿಗಳು ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನು ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮತ್ತೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು. ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಹಿಂಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು. ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಈಗ 1 ವರ್ಷದ ಮುಂಚೆ ಬಂದಿದ್ರು. ಪಿಡಿಒದಿಗಳು ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನು ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮತ್ತೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು. ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಹಿಂಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು. ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಈಗ 1 ವರ್ಷದ ಮುಂಚೆ ಬಂದಿದ್ರು. ಪಿಡಿಒದಿಗಳು ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನು ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮತ್ತೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು
ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು, ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. 1 ವರ್ಷದ ಮುಂಚೆ ಬಂದಿದ್ರು ಪಿಡಿಒಧಿಗಳು, ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಇನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನ ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು, ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. 1 ವರ್ಷದ ಮುಂಚೆ ಬಂದಿದ್ರು ಪಿಡಿಒಧಿಗಳು, ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. ಇನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ವಿಪರೀತ ಮಳೆಯಿಂದಾಗಿ ಚಿತ್ರದುರ್ಗದಲ್ಲಿಯೂ ತೊಂದರೆ. ಚಿತ್ರದುರ್ಗದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ತಗ್ಗು ಪ್ರದೇಶಗಳ ಮನೆಗೆ ಮಳೆ ನೀರು ನುಗ್ಗಿದೆ, ಸಮಸ್ಯೆಯನ್ನ ತಂದೊಡ್ಡಿದೆ. ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದಲ್ಲಿ ಅವಾಂತರ ಆಗಿದೆ. ಮನೆಯಿಂದ ನೀರು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಮಳೆ ನೀರಿಗೆ ಸಿಕ್ಕು ಹಾನಿಯಾಗಿದೆ. ಇನ್ನ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಬೇಕು, ಅದು ಬಿಟ್ಟು ಯಾವ ವ್ಯವಸ್ಥೆಯೂ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಸಿಎಸ್ ಬಂದ್ರು ಈಗ 3 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ. 1 ವರ್ಷದ ಮುಂಚೆ ಬಂದಿದ್ರು ಪಿಡಿಒಧಿಗಳು, ಇವಾಗ ಬಂದು ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ 5-6 ಮನೆಗಳು ಖಾಲಿ ಮಾಡ್ಕೊಂಡಿದೆ. ಲಾಸ್ಟ್ ಮನೆ ನಮ್ದು ತೇರ್ಬೀದಿ ಅಂತ ಹೇಳಿ ಹೆಸರು ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇನ್ ರೋಡ್ ಇದು. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದಿಸ್ತಿಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ. ಈಗ 1 ವರ್ಷದಿಂದ ಏನು ಕೆಲಸ ಮಾಡ್ತಿಲ್ಲ.